ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ 135ನೇ ಜನ್ಮದಿನ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಉಪ ಪ್ರಧಾನಮಂತ್ರಿಗಳಾದ ಡಾಕ್ಟರ್ ಬಾಬು ಜಗಜೀವನ ರಾಮ್ ರವರ 119ನೇ ಜನ್ಮದಿನಾಚರಣೆಯನ್ನು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ತುಮಕೂರಿನ ಉಪವಿಭಾಗದ ಕಚೇರಿಯಲ್ಲಿ ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ನರಸಿಂಹಮೂರ್ತಿರವರು ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಇಡೀ ಜಗತ್ತಿಗೆ ಜ್ಞಾನವನ್ನು ತಂದುಕೊಟ್ಟಂತಹ ಮಹಾನ್ ಮಾನವೀಯತಾವಾದಿ. ಮನುಷ್ಯತ್ವ ಮತ್ತು ಮಾನವೀಯ ಮೌಲ್ಯಗಳನ್ನು ಗಟ್ಟಿಗೊಳಿಸುವಲ್ಲಿ ಜಗತ್ತಿನ ಅತಿ ಹೆಚ್ಚು ಪ್ರೀತಿ ಪಾತ್ರರಲ್ಲಿ ಬಾಬಾ ಸಾಹೇಬರು ಒಬ್ಬರು. ಸ್ವಾತಂತ್ರ್ಯ ಮತ್ತು ಸ್ವಾವಲಂಬಿ ಭಾರತಕ್ಕಾಗಿ ದುಡಿದಿರುವ ಬಾಬು ಜಗಜೀವನ ರಾಮ್ ರವರು ಮತ್ತು ಬಾಬಾ ಸಾಹೇಬರು ಹಾಕಿಕೊಟ್ಟಂತಹ ಹೋರಾಟದ ದಾರಿಯಲ್ಲಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಸಂವಿಧಾನದ ಆಶಯದಂತೆ ಸ್ಲಂ ಜನರು ಮತ್ತು ತುಳಿತಕ್ಕೆ ಒಳಗಾದಂತಹವರಿಗೆ ನ್ಯಾಯ ಒದಗಿಸುವಂತಹ ಕೆಲಸವಾಗಬೇಕು ಎಂದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸ್ಲಂ ಬೋರ್ಡ್ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಭಾನುಪ್ರಕಾಶ್ ಸಿಂಹರವರು ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಪವಿತ್ರ ಸಂವಿಧಾನ ನೀಡುವ ಮೂಲಕ ಸರ್ವರು ಸಮಾನರು ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳಾದ ಜಗದೀಶ್ ರಕ್ಷಿತ್, ಯಶಸ್ವಿನಿ ಸಿಬ್ಬಂದಿಗಳಾದ ಮೌನುಶ್ರೀ, ಸುನಿಲ್, ರಮೇಶ್, ಆಸಿಫ್, ಮಂಜುನಾಥ್ ಮತ್ತು ಸ್ಲಂ ಸಮಿತಿಯ ಪದಾಧಿಕಾರಿಗಳಾದ ಅರುಣ್ ತಿರುಮಲಯ್ಯ, ಕೃಷ್ಣಮೂರ್ತಿ, ಶಂಕರಯ್ಯ, ಗುಲ್ನಾಸ್, ರಾಮಕೃಷ್ಣಯ್ಯ, ರಂಗನಾಥ್, ಮುಬಾರಕ್, ಅಶ್ವಥ್, ಗೋವಿಂದರಾಜು ಮುಂತಾದವರು ಪಾಲ್ಗೊಂಡಿದ್ದರು. ವರದಿ ಕಲ್ಪತರು ನ್ಯೂಸ್, ತುಮಕೂರು. ಸಮಿತಿ ಮತ್ತೆ ಇಲ್ಲಿನ ಸಿಬ್ಬಂದಿ ವರ್ಗದವರು ಸೇರಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಬಾಬಾ ಸಾಹೇಬರಿಗೆ ಸಲ್ಲಿಸ್ತಾ ಇರ್ತಕ್ಕಂಥ ಗೌರವ. ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಬಾಬಾ ಸಾಹೇಬರು ಇಡೀ ಜಗತ್ತಿಗೆ ಒಂದು ಜ್ಞಾನವನ್ನ ತಂದುಕೊಟ್ಟಂತ ಮಹಾ ಮಾನವೀಯತಾವಾದಿ. ಅವರಷ್ಟು ಮಾನವನನ್ನ ಗೌರವಿಸಿದಂಥವರು ಈ ಜಗತ್ತಿನಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಬಾಬು ಜಗಜೀವನ್ ರಾಮ್ ಅವರು ಈ ದೇಶದ ಉಪ ಪ್ರಧಾನಮಂತ್ರಿಗಳಾಗಿ, ಗೃಹ ಮಂತ್ರಿಗಳಾಗಿ, ಕಾರ್ಮಿಕ ಮಂತ್ರಿಗಳಾಗಿ, ಕೃಷಿ ಮಂತ್ರಿಗಳಾಗಿ ಹಸಿರು ಕ್ರಾಂತಿಯನ್ನ ಈ ದೇಶದಲ್ಲಿ ಸ್ವಾವಲಂಬಿ ಜೀವನವನ್ನ ಕಟ್ಕೊಡ್ಲಿಕ್ಕೆ, ಸ್ವತಂತ್ರ ಭಾರತದಲ್ಲಿ ಹಸಿರು ಕ್ರಾಂತಿಯನ್ನ ಮಾಡಿ ದೇಶದಲ್ಲಿ ಜನರಿಗೆ ಹಸಿವನ್ನ ನೀಗಿಸ್ತಕ್ಕಂಥ ನಿಟ್ಟಿನಲ್ಲಿ ಮಹತ್ತರವಾದಂಥ ಪಾತ್ರವನ್ನು ವಹಿಸಿ 2 ಯುದ್ಧಗಳನ್ನ ಗೆದ್ದಂಥ ಮಹಾಧೀರರು. ಹಾಗಾಗಿ ಇವತ್ತು ಅವರು ಇಬ್ಬರನ್ನ ಸ್ಮರಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕೊಟ್ಟಿರ್ತಕ್ಕಂಥ ಹೋರಾಟದ ಈ ಒಂದು ದಾರಿಯಲ್ಲಿ ಇವತ್ತು ಸ್ಲಂ ಜನರು ಸಂವಿಧಾನಬದ್ಧ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ಕಾರಣ ಆಗ್ತಾ ಇದೆ. ಬಾಬಾ ಸಾಹೇಬರು ಏನೋ ಒಂದು ಸಮಪಾಲು ಸಮಬಾಳು ಆಶಯವನ್ನ ಹಾಕ್ಕೊಟ್ರು. ಆ ಒಂದು ಆಶಯದ ಮೇಲೆ ಇವತ್ತು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಕೆಲಸವನ್ನ ಮಾಡ್ತಾ ಇದೆ. ಸರ್ವರನ್ನ ಅಭಿವೃದ್ಧಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಯಾರು ಅತ್ಯಂತ ತುಳಿತಕ್ಕೊಳಗಾಗಿರ್ತಕ್ಕಂಥ ಜನರನ್ನ ಪ್ರಗತಿಯತ್ತ ತಗೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ಮಾಡ್ತಾ ಇದೆ. ಹಾಗಾಗಿ ಅವರಿಗೆ ಭೂಮಿ ಮತ್ತೆ ವಸತಿ ಹಕ್ಕನ್ನ ಕೊಡೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕಾಯಕಲ್ಪವನ್ನ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ನಾವು ಗೌರವವನ್ನ ಕೊಡಬೇಕು ಅನ್ನೋದಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರೇನು ಹಾಕೊಟ್ಟಿರ್ತಕ್ಕಂಥ ವಿಚಾರ ಸಿದ್ಧಾಂತಗಳಿದ್ದಾವೆ, ಅದು ಕೆಲಸಗಳನ್ನ ಮಾಡೋದ್ರ ಮುಖಾಂತರವಾಗಿ ಮಾಡಬೇಕಾಗ್ತದೆ. ಇವತ್ತು ಯಾರಿಗೆ ಮನೆ ಇಲ್ಲ, ಯಾರು ಹಸುವಿನಿಂದ ಸಾಯ್ತಾ ಇದ್ದಾರೆ, ಯಾರಿಗೆ ಈ ಭೂಮಿ ಹಕ್ಕು ಇಲ್ಲ ಅಂಥವ್ರಿಗೆ ಭೂಮಿ ಹಕ್ಕನ್ನು ಕೊಡಿಸೋದ್ರ ಮುಖಾಂತರವಾಗಿ, ವಸತಿಯನ್ನು ಕೊಡೋದ್ರ ಮುಖಾಂತರವಾಗಿ, ಮೂಲಭೂತ ಸೌಲಭ್ಯಗಳನ್ನು ತಂದುಕೊಡೋದ್ರ ಮುಖಾಂತರವಾಗಿ ಇವತ್ತು ಬಾಬಾ ಸಾಹೇಬರಿಗೆ ಗೌರವವನ್ನು ಕೊಡ್ತಕ್ಕಂಥ ಒಂದು ನೈಜವಾಗಿರ್ತಕ್ಕಂಥ ಒಂದು ಆಶಯವನ್ನು ಇಟ್ಕೊಂಡು ಇವತ್ತು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಇವತ್ತು ನಾವು ಇಡೀ ರಾಜ್ಯದಲ್ಲಿ ಮತ್ತು ತುಮಕೂರು ಜಿಲ್ಲೆಯಲ್ಲಿ ಕೊಳಗೇರಿ ಜನರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಏನಿದೆ, ಈ ಆಶಯದ ಪ್ರಕಾರ ಭೂ ಮಾಲೀಕತ್ವವನ್ನು ಪಡಿತಕ್ಕಂಥ, ಈ ದೇಶದಲ್ಲಿ ಸಮಪಾಲು ಸಮಪಾಳದ ಆಶಯವನ್ನು ಈಡೇರಿಸ್ತಕ್ಕಂಥ ನಿಟ್ಟಲ್ಲಿ ನಾವೆಲ್ಲರೂ ಸಹ ಬಾಬಾ ಸಾಹೇಬರ ಹೋರಾಟದ ರಥವನ್ನು ಮುಂತಾಕೊಂಡು ಹೋಗ್ತಾ ಇದ್ದೀವಿ. ಈ ಹೋರಾಟದ ರಥದಲ್ಲಿ ಸಾಕಷ್ಟು ಜನರು ಬಂದು ಇವತ್ತು ತಮ್ಮ ಬದುಕಿನ ವಿಮೋಚನೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇದರ ಮುಖಾಂತರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಬಾಬು ಜಗಜೀವನ್ ರಾಮ್ ಅವರಿಗೆ
ನಾವೆಲ್ಲರೂ ಸಹ ಈ ಸಂದರ್ಭದಲ್ಲಿ ಗೌರವವನ್ನು ಸಲ್ಲಿಸ್ತಾ ಅವರಿಗೆ ಈ ಜನ್ಮದಿನದ ಶುಭಾಶಯಗಳನ್ನು ನಮ್ಮೆಲ್ಲ ನಾಡಿನ ಜನತೆಗೆ ಕೋರ್ತಾ ಇರ್ತಕ್ಕಂಥದ್ದಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಹಾಗೂ ಬಾಬು ಜಗಜೀವನರಾಮ್ರವರ 119ನೇ ಶುಭಾಶಯಗಳನ್ನು ತಿಳಿಸ್ತಾ ಅವರು ಏನು ಈ ದೇಶಕ್ಕಾಗಿ ಏನು ಮಾರ್ಗದರ್ಶನ ಹಾಗೂ ಅವರ ಸಿದ್ಧಾಂತಗಳನ್ನು ನೀಡಿದ್ದಾರೆ ಅದನ್ನೆಲ್ಲ ಪಾಲಿಸಿಕೊಂಡು ಎಲ್ಲರಿಗೂ ಒಳ್ಳೆಯ ರೀತಿ ಉತ್ತಮ ಕೆಲಸಗಳನ್ನು ನಿರ್ವಹಿಸಲು ನಮಗೆಲ್ಲ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಅದನ್ನೆಲ್ಲ ಮಾಡಿಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತೇವೆ.